ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇದು ಗುರುವಾರದ ವಿಡಿಯೋ. ಗುರುವಾರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇತ್ತು. ಅದು ಮೂರನೇ ದಿವಸದ ಆರಾಧನೆ. ಸೊ ಅದಕ್ಕೋಸ್ಕರ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸಿ ಪೂಜೆನ ಮಾಡ್ಕೊಳ್ಳೋಕ್ಕೆ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೆ. ಮೊದಲಿಗೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಹಾಕಿ ನಂತರ ಪೂಜೆಗೆ ರೆಡಿ ಮಾಡ್ಕೋತೀನಿ. ನಮ್ಮ ಕಲಿಯುಗ ಕಾಮಧೇನು ಶ್ರೀ ಗುರು ರಾಘವೇಂದ್ರ ರಾಯರ ಆರಾಧನೆ ಮೂರನೇ ದಿವಸ ಇವತ್ತು. ಆ ರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಪೂಜೆನ ಮುಗಿಸ್ಕೊಂಡೆ. ನೈವೇದ್ಯಕ್ಕೆ ಸಿಂಪಲ್ಲಾಗಿ ಬಾಳೆಹಣ್ಣು ಮತ್ತು ದ್ರಾಕ್ಷಿ ಗೋಡಂಬಿನ ಹಾಕಿ ನೈವೇದ್ಯಕ್ಕೆ ಇಟ್ಟಿದ್ದೆ. ಯಾಕೆಂದರೆ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ. ಟಿಫನ್ಗೆ ನಾನು ಟೊಮೆಟೊ ಬಾತ್ ಮತ್ತು ಪುದೀನ ಚಟ್ನಿ ಮಾಡ್ಕೊಂಡಿದ್ದೆ. ತಿಂದ್ಬಿಟ್ಟು ರೆಡಿಯಾಗಿ ಇವತ್ತು ನನ್ನ ತಂಗಿ ಮನೆಗೆ ಹೋಗಬೇಕಿತ್ತು. ಸೊ ಬಂದೆ. ಬಸ್ ಇಟ್ಕೊಂಡು ಬರೋಷ್ಟರಲ್ಲಿ ಆಲ್ಮೋಸ್ಟ್ 1 ಗಂಟೆ ಆಗೋಗಿತ್ತು. ಸೊ ಮನೆಗೆ ರೀಚ್ ಆದೆ. ನನ್ನ ತಂಗಿ ಮನೆ ಮುಂದೆ ಒಂದು ಚಿಕ್ಕ ಗಾರ್ಡನ್ ಇದೆ. ತುಂಬ ಚೆನ್ನಾಗಿದೆ. ನನಗಂತೂ ಗ್ರೀನರಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ಗಾರ್ಡನಿಂಗ್ ಅಂದರೆ ತುಂಬಾ ಇಷ್ಟ. ಅವ್ರ ಮನೆ ಮುಂದೆ ಚಿಕ್ಕದಾಗಿ ಒಂದು ತೋಟ ಇದೆ. ಅದರಲ್ಲಿ ಜಾಸ್ತಿ ಗಿಡಗಳೇನಿಲ್ಲ, ಸ್ವಲ್ಪ ನಿಂಬೆಹಣ್ಣಿನ ಗಿಡ ಇದೆ, ಸ್ವಲ್ಪ ಹೂವಿನ ಗಿಡಗಳಿವೆ. ಸೊ ಅದನ್ನು ನೋಡ್ತಾ ನಿಂತಿದ್ದೆ ಒಂದು ಸ್ವಲ್ಪ ಹೊತ್ತು. ಆ ತೋಟದಲ್ಲಿ ಡೇರೆ ಹೂವು ಬಿಟ್ಟಿತ್ತು, ಒಂದು 4-5. ಇನ್ನು ಚಿಕ್ಕದು ಪಿಂಕ್ ಕಲರ್ ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಸ್ವಲ್ಪ ಒಂದೆರಡು ಹೈಬಿಸ್ಕಸ್ ಮರ ಇದೆ, ಮೊಗ್ಗಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಒಳಗೆ ಬಂದೆ. ನನ್ನ ತಂಗಿ ಅವರೆಕಾಯಿನ ಬಿಡಿಸ್ಕೊತಾ ಇದ್ಲು. ಹಾಗೆ ಮಾತಾಡಿಕೊಂಡು ಅವರೆಕಾಯಿ ಎಲ್ಲ ಬಿಡಿಸ್ಕೊಂಡ್ವಿ. ಇವತ್ತು ಮಧ್ಯಾಹ್ನ ಲಂಚ್ಗೆ ಅಂತ ಅವರೆಕಾಯಿ ಮತ್ತು ಹೀರೆಕಾಯಿನ ಹಾಕಿ ನನ್ನ ಫೇವ್ರೆಟ್ ಹಾಲು ಸಾರು ಮಾಡ್ತಾಯಿದ್ಲು. ನಾನು ಇಷ್ಟಪಡೋ ಸಾರುಗಳಲ್ಲಿ ಹಾಲು ಸಾರು ಕೂಡ ಒಂದು. ನಮ್ಮ ಮನೇಲಿ ಹಾಲು ಸಾರನ್ನ ನಾನು ಮಾಡೋದಿಲ್ಲ, ಯಾಕೆಂದರೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ. ಆದರೆ ನನಗೆ ಹಾಲು ಸಾರು ಅಂದರೆ ತುಂಬ ಇಷ್ಟ. ಅಮ್ಮ ಮತ್ತು ತಂಗಿ ಇಬ್ಬರೂ ಹಾಲು ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಕಾಯಕ್ಕಿಟ್ಕೊಂಡು, ಬಿಸಿನೀರು ಕಾದ್ಮೇಲೆ ಅವರೆಕಾಯಿನ ತೊಳೆದು ಹಾಕ್ತಾಯಿದ್ದಾಳೆ. ಎಳೆ ಕಾಳನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಬೇಯುತ್ತೆ. ಬಲ್ತಿರೋ ಕಾಳುಗಳಿಗಿಂತ ಎಳೆ ಕಾಳು ಹಾಲು ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಕಡೆ ಹೀರೆಕಾಯಿನ ಕಟ್ ಮಾಡ್ಕೊತಾ ಇದ್ದಾಳೆ. ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊತಾ ಇದ್ದಾರೆ. ತೀರಾ ಸಣ್ಣನೂ ಅಲ್ಲ, ದಪ್ಪನೂ ಅಲ್ಲ, ಒಂದು ಮೀಡಿಯಮ್ ಸೈಜ್ನಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದಾರೆ. ಹೀರೆಕಾಯಿ ಅಷ್ಟೇ ತುಂಬ ಫ್ರೆಶ್ಶಾಗಿ ಎಳೆಯದಾಗಿತ್ತು. ಹಾಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ 1 ಟೀ ಸ್ಪೂನ್ನಷ್ಟು ಅಕ್ಕಿನ 10 ನಿಮಿಷದ ಮುಂಚೆನೇ ನೆನೆ ಹಾಕಿದ್ದಾರೆ ತೊಳೆದ್ಬಿಟ್ಟು.
ಹಾಗೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದಾರೆ. ತೆಂಗಿನಕಾಯಿ ಅಷ್ಟೇ ಜಾಸ್ತಿ ಬೇಕಾಗಲ್ಲ, ಅರ್ಧ ಚಿಪ್ಪಲ್ಲಿ ಅರ್ಧದಷ್ಟು ಮಾತ್ರ ತೆಂಗಿನಕಾಯಿನ ಹಾಕೋತಾ ಇದ್ದಾರೆ. ಒಂದು ಅರ್ಧ ಚಿಕ್ಕ ಚಿಪ್ಪು ಬರುತ್ತೆ ನೋಡಿ, ಅರ್ಧ ಚಿಪ್ಪು, ಅದರಲ್ಲಿ ಅರ್ಧದಷ್ಟು ನೋಡಿ, ಇಷ್ಟಾದರೆ ಸಾಕು. ಇದನ್ನು ಮೊದಲು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ತರಕಾರಿಯಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕೋತಾ ಇದ್ದಾರೆ. ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಇಲ್ಲಿ ಹಾಕ್ಕೊಂಡಿದ್ದಾರೆ. ಆನಂತರ ಅಕ್ಕಿನ ನೆನೆಸ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡು, ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೋತಾ ಇದ್ದಾರೆ. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಯಾಕೆಂದರೆ ಮೆಣಸಲ್ಲೂ ಖಾರ ಇರುತ್ತೆ, ಬೆಳ್ಳುಳ್ಳಿಲೂ ಸ್ವಲ್ಪ ಖಾರ ಇರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡ್ರೆ ಸಾಕು. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಮಸಾಲೆ ಕೂಡ ನುಣ್ಣಗೆ ರುಬ್ಕೊಂಡಿದ್ದಾಯಿತು. ಕಾಳು ಕೂಡ ಮುಕ್ಕಾಲು ಭಾಗ ಬೆಂದಿದೆ. ಒಂದ್ಸಲ ಚೆಕ್ ಮಾಡಿಕೊಂಡು ಕಾಳು ಸ್ವಲ್ಪ ಇಸ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಇಲ್ಲ ಅಂದ್ಬಿಟ್ಟು. ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಂಡು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿನ ಸೇರಿಸ್ಕೊತಾ ಇದ್ದಾರೆ. ಹೀರೆಕಾಯಿ ಅಷ್ಟೇ ಎಳೆಯದಾಗಿರೋದ್ರಿಂದ ಬೇಗನೆ ಬೆಂದ್ಬಿಡತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ತಟ್ಟೆನ ಕ್ಲೋಸ್ ಮಾಡಿ ಹೀರೆಕಾಯಿ ಬೇಯೋವರೆಗೂ ಬೇಯಿಸ್ಕೋಬೇಕು. ಇದಾದಮೇಲೆ ಒಂದು ಕಡೆ ಹಾಲನ್ನು ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಹಾಲು ಅಷ್ಟೇ ಚೆನ್ನಾಗಿ ಕಾದಿರಬೇಕು. ಹಾಗೆ ಕಾಯಿ ಕೂಡ ಬೆಂದಿತ್ತು. ಈಗ ರುಬ್ಬಿಟ್ಟಿರೋ ಮಸಾಲೆನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಕುದಿಸ್ಕೊತಾ ಇದ್ದಾಳೆ. ಇದೆಲ್ಲ ಚೆನ್ನಾಗಿ ಕುದಿಯೋಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಂಡು, ಒಗ್ಗರಣೆಗಷ್ಟೇ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಬೇಯಿಸಿಟ್ಕೊಂಡಿರೋ ಮಸಾಲೆ, ಕಾಳುಗಳು, ಕಾಯಿ ಎಲ್ಲನೂ ಅದಕ್ಕೆ ಸೇರಿಸ್ಕೊತಾ ಇದ್ದಾರೆ. ನೀವು ಡೈರೆಕ್ಟ್ ಅದೇ ಪಾತ್ರೆಗೇ ಒಗ್ಗರಣೆ ಹಾಕ್ಕೋಬೋದು. ಅದು ಸ್ವಲ್ಪ ಪಾತ್ರೆ ಚಿಕ್ಕದಾಗೋಯ್ತು, ಅದಕ್ಕೋಸ್ಕರ ಸಪ್ರೇಟಾಗಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದಾಳೆ. ಈಗ ಇದಕ್ಕೆ ಒಂದು ಎರಡು ಕುದಿ ಕುದ್ದ ಮೇಲೆ ಇದಕ್ಕೆ ಕಾಯಿಸಿಟ್ಕೊಂಡಿರೋ ಹಾಲನ್ನು ಸೇರಿಸ್ಕೊತಾ ಇದ್ದಾಳೆ. ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಸಣ್ಣ ಗ್ಲಾಸಷ್ಟು ಹಾಲನ್ನು ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ ಹಾಲನ್ನೆಲ್ಲ ಸಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಆ ಹಾಲು ಸ್ಮೆಲ್ ಬರಬಾರ್ದು, ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ಸಾರನ್ನ. ಸೊ ಈಗ ಈ ಹಾಲು ಸಾರು ರೆಡಿ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇದಕ್ಕೆ ನಂಚ್ಕೊಳ್ಳೋಕ್ಕೆ ಅಂತ ಕೋಸಂಬರಿ ಮಾಡಿಕೊಡ್ತಾಯಿದ್ಲು, ಅದಕ್ಕೆ ಒಗ್ಗರಣೆ ಹಾಕೋತಾ ಇದ್ದಾಳೆ. ಅದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಚಿಟ್ಲದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಂದು 2-3 ಸೆಕೆಂಡ್ ಫ್ರೈ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಟ್ಟು, ನಂತರ ಇದಕ್ಕೆ ನೆನೆಸಿಟ್ಕೊಂಡಿರೋ ಹೆಸರುಬೇಳೆ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿ, ಹಾಗೆ ಸ್ವಲ್ಪ ಸ್ವೀಟ್ ಕಾರ್ನ್, ಹಾಗೆ ದಾಳಿಂಬೆ ಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ, ಹಾಗೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ಕೂಡ ರೆಡಿ ಆಗುತ್ತೆ. ನನ್ನ ತಂಗಿಗೆ ಕೋಸಂಬರಿ ಅಂದರೆ ತುಂಬಾ ಇಷ್ಟ. ಅವಳಿಗೆ ಮನಸ್ಸಿಗೆ ಬಂದಾಗೆಲ್ಲ ಕೋಸಂಬರಿ ಮಾಡಿಕೊಂಡು ತಿಂತಾ ಇರ್ತಾಳೆ. ಅವಳಿಗೆ ಅಷ್ಟು ಇಷ್ಟ ಆಗುತ್ತೆ ಕೋಸಂಬರಿ ಅಂದರೆ. ಸೊ ಈ ಕಡೆ ಕೋಸಂಬರಿ ಕೂಡ ರೆಡಿ ಆಯಿತು. ಹಾಗೆ ನನಗೆ ಅಂತ ಸ್ವಲ್ಪ ಮಸಾಲೆ ವಡೆ ಮಾಡಿದ್ಲು, ಅದು ಕೂಡ ಒಂದು ಕಡೆ ರೆಡಿ ಆಗ್ತಾಯಿದೆ. ಹಾಗೆ ಹಾಲು ಸಾರಿಗೆ ಸೂಪರ್ ಕಾಂಬಿನೇಷನ್ ರಾಗಿ ಮುದ್ದೆ ಕೂಡ ರೆಡಿ ಮಾಡ್ಕೊತಾ ಇದ್ಲು, ಚೆನ್ನಾಗಿ ನಾದ್ಕೊಂಡು.
ಮುದ್ದೆನ ಕಟ್ತಾಯಿದ್ಲು. ಸೊ ಅಡುಗೆ ರೆಡಿ ಆಯಿತು. ಅಡುಗೆ ರೆಡಿ ಆದಮೇಲೆ ನನಗೆ ಊಟಕ್ಕಿಟ್ಲು. ಸೊ ಬಿಸಿ ಬಿಸಿ ರಾಗಿ ಮುದ್ದೆ, ಹಾಲು ಸಾರು, ನೆಂಚ್ಕೊಳ್ಳೋಕ್ಕೆ ಕೋಸಂಬರಿ, ಹಪ್ಪಳ, ವಡೆ ಎಲ್ಲನೂ ತುಂಬಾ ರುಚಿಯಾಗಿತ್ತು. ಸೊ ಇಬ್ಬರು ಕೂತ್ಕೊಂಡು ಊಟನ ಮಾಡ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಆನಂತರ ಟೈಮ್ ಆಯಿತು. ನಾನು ಮನೆಗೆ ವಾಪಸ್ ಬರಬೇಕಿತ್ತಲ್ಲ, ಸರಿ ಹೊರಡ್ತೀನಿ ಅಂದೆ. ಅವಳು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಎಲ್ಲ ಕೊಟ್ಟಳು. ಸರಿ ತಗೊಂಡು ಮನೆಗೆ ವಾಪಸ್ ಬಂದೆ. ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿತ್ತು, ಒಂದು 5:30 6 ಗಂಟೆ ಆಗಿತ್ತು. ನಾನು ಬರೋಷ್ಟರಲ್ಲಿ ಮಕ್ಕಳು ಸಹ ಮನೆಗೆ ಬಂದಿದ್ದರು. ಸೊ ಅವ್ರಿಗೆ ಊರಿಂದ ಸ್ಟಾರ್ ಫ್ರೂಟ್ ಮತ್ತು ಸೀಬೆಕಾಯಿನ ಕಿತ್ಕೊಂಬಂದಿದ್ಲು ನನ್ನ ತಂಗಿ. ಅದನ್ನು ಸ್ವಲ್ಪ ಕೊಟ್ಟು ಕಳಿಸಿದ್ಲು. ಮಕ್ಳಿಗಂತೂ ಸ್ಟಾರ್ ಫ್ರೂಟ್ ಅಂದರೆ ತುಂಬಾ ಇಷ್ಟ. ಅದನ್ನು ಕಟ್ ಮಾಡಿ ಸ್ವಲ್ಪ ಉಪ್ಪು ಖಾರ ಹಾಕಿ ಕೊಟ್ಟೆ. ತುಂಬಾ ರುಚಿಯಾಗಿತ್ತು. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.